ನಮಸ್ಕಾರ. ನಾರದ ಮಹರ್ಷಿಗಳು ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗುವಂಥದ್ದು ಅವರು ನಾರಾಯಣ 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 ಅಂತ ಸದಾ ಕಾಲ ನಾರಾಯಣನ ನಾಮಸ್ಮರಣೆಯನ್ನು ಮಾಡ್ತಾ ಮೂರು ಲೋಕಗಳಲ್ಲೂ ಕೂಡ ತಿರುಗಾಡ್ತಾ ಇರ್ತಾರೆ. ನಾರಾಯಣನ ಅನನ್ಯವಾದಂತಹ ಭಕ್ತರು ನಾರದ ಮಹರ್ಷಿಗಳು. ಅಲ್ಲಲ್ಲಿ ಹೋಗಿ ಜಗಳ ತಂದಿಡ್ತಾರೆ ಅಂತ ಬೇರೆ ಅವರ ಬಗ್ಗೆ ಒಂದು ಅಭಿಪ್ರಾಯ ಉಂಟು. ಅವರು ಜಗಳ ತಂದಿಡುವಂಥದ್ದಲ್ಲ, ಆದರೆ ಎಲ್ಲೆಲ್ಲಿ ಏನೇನು ಆಗಬೇಕು ಅಂತ ಹೇಳುವಂಥದ್ದು ಅವರಿಗೆ ಗೊತ್ತಿರ್ತದೆ. ಆದ ಕಾರಣ ಅಲ್ಲೆಲ್ಲ ಹೋಗಿ ಅಂತಹ ಘಟನೆಗಳು ನಡೆದು ಲೋಕ ಉದ್ಧಾರ ಆಗಬೇಕು ಅಂತ ಹೇಳುವಂತಹ ಕಾರಣಕ್ಕೆ ಕೆಲವೊಂದು ಸಂಗತಿಗಳನ್ನು ಮಾಡ್ತಾ ಇರ್ತಾರೆ ಅಷ್ಟೆ. ಅಂತಹ ನಾರದ ಮಹರ್ಷಿಗಳಿಗೂ ಕೂಡ ಒಂದೊಮ್ಮೆ ಅಹಂಕಾರ ಬಂತಂತೆ. ಯಾವುದರ ಅಹಂಕಾರ? ಅದು ಹಣದ ಅಹಂಕಾರ ಅಲ್ಲ, ಸೌಂದರ್ಯದ ಅಹಂಕಾರವೂ ಅಲ್ಲ, ಅಧಿಕಾರದ ಅಹಂಕಾರವೂ ಅಲ್ಲ. ಅದು ಎಂಥ ಅಹಂಕಾರ ಅಂತ ಹೇಳಿದರೆ, ನನ್ನಷ್ಟು ದೊಡ್ಡ ಭಕ್ತ ಇನ್ಯಾರೂ ಇಲ್ಲ ಅಂತ ಹೇಳುವಂಥ ಅಹಂಕಾರ, ನಾನೇ ದೊಡ್ಡ ಭಕ್ತ ಅಂತ ಹೇಳುವಂಥ ಅಹಂಕಾರ ಅದು ನಾರದರಿಗೆ ಬಂತು. ಆದರೆ ಹೀಗೆ ನಾರದರಿಗೆ ಅಹಂಕಾರ ಬಂದಾಗ ಅದು ಭಗವಂತನಿಗೆ, ಮಹಾವಿಷ್ಣು ದೇವರಿಗೆ ಗೊತ್ತಾಗಿ ಭಗವಂತ ಏನು ಮಾಡುತ್ತಾನೆ ಅಂದರೆ, ನಾರದರು ಈ ಅಹಂಕಾರದಿಂದ ಹೊರಗೆ ಬರಲಿಕ್ಕೆ ಬೇಕಾದಂತಹ ಕೆಲವೊಂದು ಘಟನೆಗಳನ್ನು ಅವರ ಜೀವನದಲ್ಲಿ ತರ್ತಾನಂತೆ. ಏನೆಲ್ಲ ನಡೆಯಿತು ನಾರದ ಮಹರ್ಷಿಗಳ ಜೀವನದಲ್ಲಿ, ಹಾಗೂ ಭಗವಂತ ಅದು ಯಾವ ರೀತಿಯಾಗಿ ಅವರಿಗೆ ಬಂದಂಥ ಅಹಂಕಾರವನ್ನು ತೆಗೆದ ಅಂತ ಹೇಳುವಂಥದ್ದನ್ನು ನಾವು ನೋಡುವಾಗ ಇದು ನಮ್ಮ ಜೀವನಕ್ಕೂ ಕೂಡ ಒಂದು ಅದ್ಭುತವಾದಂತಹ ಪಾಠವನ್ನು ಕಲಿಸ್ತದೆ. ಅಂತಹ ಸಂದೇಶ ಈ ಕಥೆಯಲ್ಲಿ ಉಂಟು. ಬನ್ನಿ ಹಾಗಾದರೆ ನಾರದ ಮಹರ್ಷಿಗಳಿಗೆ ಅಹಂಕಾರ ಬಂದಂತಹ ಈ ಕಥೆಯನ್ನು, ಈ ಕಥಾಭಾಗವನ್ನು ನಾವು ನೋಡುವ. ಪುರಾಣಗಳಲ್ಲಿ ಈ ಕಥೆಯನ್ನು ವರ್ಣಿಸಿದ್ದಾರೆ. ನಾರದ ಮಹರ್ಷಿಗಳು ಒಂದು ಬಾರಿ ವೈಕುಂಠಕ್ಕೆ ಹೋಗ್ತಾರೆ. ಶ್ರೀಮನ್ನಾರಾಯಣ ಶೇಷಶಾಹಿಯಾಗಿದ್ದಾನೆ. ಹೋದಂತಹ ನಾರದರ ಮಾತಿನಲ್ಲಿ, ಮನಸ್ಸಿನಲ್ಲಿ ಒಂದೇ ನಾಮ ನಾರಾಯಣ 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 ಅಂತ ಜಪ ಮಾಡ್ತಾ 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 ನಾರದ ಮಹರ್ಷಿಗಳು ಹೋಗಿದ್ದಾರೆ. ಆದರೆ ಆ ಸಮಯದಲ್ಲಿ ಅವರ ಮನಸ್ಸಿನಲ್ಲಿ ಒಂದು ಅಹಂಕಾರ ಭಾವ ಇತ್ತಂತೆ. ನನ್ನ ಹಾಗೆ ಯಾವಾಗಲೂ ನಾರಾಯಣನನ್ನೇ ಸ್ತುತಿಸುವವರು ಪ್ರಪಂಚದಲ್ಲಿ ಯಾರೂ ಇಲ್ಲ. ಯಾವಾಗ ಬೇಕೋ ಆವಾಗ ನಾನು ಬಂದು ಭಗವಂತನನ್ನು ಭೇಟಿಯಾಗಿ ಹೋಗ್ತೇನೆ. ಸದಾಕಾಲ ನಾರಾಯಣ ನಾರಾಯಣ ಅಂತ ಹೇಳಿಕೊಂಡು ನನ್ನಷ್ಟು ಭಗವಂತನ ಸ್ಮರಣೆ ಮಾಡುವವರು, ಭಜನೆ ಮಾಡುವವರು ಯಾರೂ ಇಲ್ಲ ಅಂತ ಹೇಳುವಂಥ ಒಂದು ಅಹಂಕಾರ ಅವರ ಮನಸ್ಸಲ್ಲಿ ಮೊಳಗಲಿಕ್ಕೆ ಪ್ರಾರಂಭ ಆಗ್ತದೆ. ಯಾವಾಗಲೂ ಕೂಡ ಅಹಂಕಾರ ದೊಡ್ಡ ಮಾತಿನ ಮುಖಾಂತರವೇ ವ್ಯಕ್ತವಾಗಬೇಕು ಅಂತ ಏನಿಲ್ಲ. ಅದು ನಮ್ಮ ಮನಸ್ಸಿನೊಳಗೆ ಬೀಜ ರೂಪದಲ್ಲಿ ಅದು ಅಂಕುರವಾಗ್ತದೆ. ಅಹಂಕಾರ ಅಂತ ಹೇಳುವಂಥದ್ದು, ನನ್ನಕ್ಕಿಂತ ದೊಡ್ಡ ಭಕ್ತ ಯಾರಿಲ್ಲ, ನನ್ನಕ್ಕಿಂತ ಹೆಚ್ಚು ತಿಳಿದವನು ಯಾರಿಲ್ಲ, ನನ್ನಕ್ಕಿಂತ ಹೆಚ್ಚು ಜ್ಞಾನಿ ಯಾರಿಲ್ಲ, ನನ್ನಕ್ಕಿಂತ ಹೆಚ್ಚು ಧಾರ್ಮಿಕ ವ್ಯಕ್ತಿ ಯಾರಿಲ್ಲ, ಹೀಗೆಲ್ಲ ಯಾವಾಗ ನಮ್ಮ ಮನಸ್ಸಲ್ಲಿ ಆ ಭಾವನೆಗಳು ಏಳಲಿಕ್ಕೆ ಪ್ರಾರಂಭ ಆಗ್ತದೆ ನೋಡಿ, ಆವಾಗಲೇ ಅಹಂಕಾರ ಅಂತ ಹೇಳುವಂಥದ್ದು ಮೊಳಕೆ ಹೊಡೆಯುವುದು. ಯಾವಾಗಲೂ ಈ ಧಾರ್ಮಿಕ ದಾರಿ, ಆಧ್ಯಾತ್ಮಿಕ ದಾರಿ ಅಂತ ಏನು ಉಂಟಲ್ವ, ಆ ದಾರಿಯಲ್ಲಿ ನಡೆಯುವವರಿಗೆ ಅಹಂಕಾರ ಬರುವಂತಹ ಸಾಧ್ಯತೆ ಬಹಳ ಹೆಚ್ಚು. ಹಾಗಾಗಿ ನಾವು ಈ ದಾರಿಯಲ್ಲಿ ನಡೆಯುವಾಗ ಸದಾಕಾಲ ಜಾಗರೂಕರಾಗಿರಬೇಕು. ನಮ್ಮಲ್ಲಿ ಅಹಂಕಾರ ಬಂತ, ನನ್ನಕ್ಕಿಂತ ಹೆಚ್ಚು ಯಾರೋ ಒಬ್ಬರು ಭಕ್ತರಿದ್ದಾರೆ ಅಂತ ಹೇಳಿದರೆ ಒಪ್ಪಿಕೊಳ್ಳುವಂಥ ಮನಸ್ಥಿತಿಗೇ ನಾವಿರುವುದಿಲ್ಲ. ಜ್ಞಾನಿಗಳಿದ್ದಾರೆ ಅಂತ ಹೇಳಿದರೆ ಒಪ್ಪಿಕೊಳ್ಳುವ ಪರಿಸ್ಥಿತಿಯಲ್ಲಿ ಇಲ್ಲ. ಎಲ್ಲವೂ ನನಗೇ ಗೊತ್ತು, ಎಲ್ಲವೂ ನಾನೇ, ಎಲ್ಲವೂ ನನ್ನಿಂದಲೇ ಅಂತ ಹೇಳುವಂಥ ಅಹಂಕಾರ ಬರ್ತದೆ. ಹಾಗೇನೇ ನಾರದರಿಗೂ ಬಂದಿದೆ, ನನ್ನಷ್ಟು ಶ್ರೇಷ್ಠನಾದ ಭಕ್ತರು ಯಾರೂ ಇಲ್ಲ ಅಂತ. ಆದರೆ ಈ ತನ್ನ ಭಕ್ತನ ಮನಸ್ಸಲ್ಲಿ ಮೂಡಿದಂಥ ಅಹಂಕಾರವನ್ನು ಭಗವಂತ ಗ್ರಹಿಸ್ತಾನೆ. ತನ್ನ ಭಕ್ತರ ಜೀವನದಲ್ಲಿ ಈ ರೀತಿಯಾದದ್ದೆಲ್ಲ ಏನಾದರೂ ನಡೆದಾಗ ಭಗವಂತ ಅದನ್ನು ನಿರ್ಮೂಲ ಮಾಡುವಂತಹ, ಅದನ್ನು ನಾಶ ಮಾಡುವಂತಹ ಎಲ್ಲ ಪ್ರಯತ್ನವನ್ನು ಮಾಡ್ತಾನೆ. ನಾರದರ ವಿಷಯದಲ್ಲಿ ದೇವರು ಏನು ಮಾಡ್ತಾನೆ ಅಂತ ಹೇಳಿದರೆ, ನಾರದರಿಗೆ ದೇವರು ಹೇಳ್ತಾನಂತೆ, ನೀನು ಹೋಗಿ ಇಂತಹ ಒಂದು ಸರೋವರದಿಂದ ನೀನು ಸ್ವಲ್ಪ ನೀರನ್ನು ತೆಗೆದುಕೊಂಡು ಬರಬೇಕು ಅಂತ. ನಾರದರು ಸರೋವರದ ಬಳಿಗೆ ಹೋಗ್ತಾರೆ. ಹೋದಾಗ ಅಲ್ಲಿ ಒಂದು ಸುಂದರವಾದಂತಹ ಹುಡುಗಿಯನ್ನು ನೋಡ್ತಾರೆ, ಕನ್ಯೆಯನ್ನು. ಭಗವಂತನ ಮಾಯೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಒಬ್ಬಳು ಸುಂದರಿಯಾದ ಕನ್ಯೆಯನ್ನು ನೋಡಿದ್ರು. ಆ ಕನ್ಯೆಯನ್ನು ನೋಡಿದ ತಕ್ಷಣ ಅವಳಲ್ಲಿ ಮೋಹ ಉಂಟಾಯಿತು ನಾರದರಿಗೆ. ಆನಂತರ ಅವಳನ್ನು ವಿವಾಹವಾದರು, ಆನಂತರ ಮಕ್ಕಳೂ ಆದರು. ಇವಳೇ ನನಗೆ ಸರ್ವಸ್ವ, ಇದುವೇ ನನ್ನ ಜೀವನ, ಇವರೇ ನನ್ನ ಪ್ರಪಂಚ ಅಂತ ತನ್ನ ಮಕ್ಕಳು ಮತ್ತು ತನ್ನ ಪತ್ನಿಯ ಜೊತೆಯಲ್ಲಿ ಅಲ್ಲಿದ್ದರು. ಅವರಿಗೆ ನಾನು ನಾರದರು ಅಂತ ಹೇಳುವಂಥ ನೆನಪೂ ಇಲ್ಲ, ಬಾಯಲ್ಲಿ ಬರ್ತಿದ್ದಂತಹ ನಾರಾಯಣ ನಾಮಸ್ಮರಣೆಯೂ ನೆನಪಿಲ್ಲ. ಆ ಮಾಯೆಯೊಳಗೆ ತಾವು ಬಿದ್ದು ಬಿಟ್ಟಿದ್ದಾರೆ. ಹೀಗೆ ತಮ್ಮ ಸಂಸಾರದಲ್ಲೇ ತಾವು ಮುಳುಗಿ ಲೌಕಿಕದ ಚಿಂತನೆಯಲ್ಲೇ ಇದ್ದಂತಹ ನಾರದರ ಆ ಪ್ರದೇಶಕ್ಕೆ ಒಂದು ಬಾರಿ ಪ್ರವಾಹ ಬರ್ತದೆ. ಯಾಕೆ, ಆ ನದಿ ಹತ್ರ ಬಂದಿದ್ರಲ್ಲ ನೀರು ಕೊಂಡೋಗ್ಲಿಕ್ಕೆ, ಅದೇ ನದಿಯೇ ಉಕ್ಕಿ ಹರಿತದೆ ಹಾಗೂ ಪ್ರವಾಹ.
ಹೀಗೆ ಪ್ರವಾಹ ಬಂದಾಗ ಅವರ ಮಕ್ಕಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗ್ತಾರೆ. ಬೊಬ್ಬೆ ಹೊಡಿತಾರೆ, ಅಯ್ಯೋ ನನ್ನ ಮಕ್ಕಳು ಮಕ್ಕಳು ಅಂತ ಅವರನ್ನು ಕಾಪಾಡಲಿಕ್ಕೆ ಹೋದರೂ ಕೂಡ ಮಕ್ಕಳು ಉಳಿಯುವುದಿಲ್ಲ, ನೀರಲ್ಲಿ ಹೋದರು. ಆ ನಂತರ ಅವರ ಹೆಂಡತಿಯೂ ಹೀಗೆ ಆಗ್ತಾಳೆ, ಆ ಕನ್ಯೆಯೂ ಕೂಡ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗ್ತಾಳೆ, ನಾರದರ ಪತ್ನಿಯಾಗಿದ್ದವಳು. ಈಗ ಅವರಿಗೆ ದುಃಖದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅಂತ ಹೇಳಿದ ಹಾಗೆ ಅವರ ಬಾಯಿಯಿಂದ ನಾರಾಯಣ ಹೆಸರು ಮತ್ತೆ ಬಂತು. ನಾರಾಯಣ ನಾರಾಯಣ ಅಂತ ಹೇಳುವಂತಹ ನಾಮ ಯಾವಾಗ ಬಂತೋ ಆವಾಗ ಭಗವಂತ ಅಲ್ಲಿ ಪ್ರತ್ಯಕ್ಷನಾಗ್ತಾನೆ. ಭಗವಂತ ಹೇಳ್ತಾನಂತೆ, ನಾರದರೇ ಎಲ್ಲಿದ್ದೀರಿ ನೀವು, ಎಲ್ಲಿ ಬಂದಿದ್ದೀರಿ, ನಾನು ನಿಮಗೆ ನೀರು ತರಲಿಕ್ಕೆ ಹೇಳಿ ಹೊತ್ತೆಷ್ಟಾಯಿತು ಅಂತ. ಈಗ ನಾರದರಿಗೆ ಗೋಚರ ಆಗ್ತಂತೆ, ಓ ನಾನು ದೇವರಿಗೆ ನೀರು ತರಲಿಕ್ಕೆ ಅಂತ ಬಂದಿದ್ದೆ, ಎಷ್ಟು ವರ್ಷಗಳು ಇಲ್ಲಿ ಕಳೆದು ಹೋದೆ ಅಂತ. ಭಗವಂತನಿಗೆ ಅದು ಒಂದು ಕ್ಷಣ, ಎಷ್ಟು ವರ್ಷಗಳು ವ್ಯರ್ಥವಾಗಿ ಹೋಯ್ತಲ್ಲ ನನ್ನದು ಅಂತ ಆವಾಗ ನಾರದರು ಭಾವಿಸ್ತಾರಂತೆ. ಅಂದರೆ ನಾರದರು ಮೊದಲು ಬಂದು ನಾರಾಯಣನಲ್ಲಿ ಹೇಳಿರ್ತಾರೆ, ಭಗವಂತನಲ್ಲಿ ಏನು ನಾರಾಯಣನಲ್ಲಿ ಅಂತ ಹೇಳಿದರೆ ನಾರದರು ಬಂದು ಹೇಳುವಂಥದ್ದು, ನನ್ನಷ್ಟು ದೊಡ್ಡ ಭಕ್ತ ಯಾರೂ ಇರಲಿಕ್ಕಿಲ್ಲ ಅಲ್ವಾ ಸ್ವಾಮಿ, ನನ್ನನ್ನು ಯಾವುದೇ ಮಾಯೆಯೂ ಮೋಹಗೊಳಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಆಗ ಭಗವಂತ ಹೇಳ್ತಾನೆ, ನೀನು ಭಕ್ತ ಹೌದು, ಆದರೆ ನನ್ನ ಮಾಯೆಯ ಶಕ್ತಿ ನಿನಗೆ ಗೊತ್ತಿಲ್ಲ ಅಂತ. ಆಗ ನಾರದರು ಹೇಳ್ತಾರೆ, ನಾನು ನಿಮ್ಮ ಪರಮ ಭಕ್ತ ಅಲ್ವಾ, ನನಗೆ ನಿಮ್ಮ ಮಾಯೆ ಏನೂ ಮಾಡಲಿಕ್ಕಿಲ್ಲ ಅಂತ. ಆವಾಗ ಅವನನ್ನು ಈ ಪರೀಕ್ಷೆಗೆ ತಂದು ನಿಲ್ಲಿಸಿದ್ದು ಭಗವಂತ ಮಹಾವಿಷ್ಣು. ಈಗ ಗೊತ್ತಾಗ್ತದಂತೆ ಅವರಿಗೆ, ನಾನು ಆ ವಿಷ್ಣು ಮಾಯೆಗೆ ವಶನಾಗಿ ಎಂಥ ಕೆಲಸಗಳನ್ನು ಮಾಡಿದೆ, ನನ್ನಲ್ಲಿದ್ದಂಥ ಅಹಂಕಾರದಿಂದ ನಾನು ಯಾವ ಸ್ಥಿತಿಗೆ ಬಂದೆ ಅಂತ ಹೇಳುವಂಥದ್ದನ್ನು ಈ ಸಮಯದಲ್ಲಿ ನಾರದರು ಅರಿತುಕೊಳ್ತಾರೆ. ಇಲ್ಲಿ ಸಂಸಾರ ಕೆಟ್ಟದ್ದು ಅಂತ ಕಥೆ ಹೇಳುವುದಿಲ್ಲ, ಸಂಸಾರ ಮಾಡಬಾರ್ದು ಅಂತಲೂ ಅರ್ಥ ಅಲ್ಲ. ಮನೆ, ಪತಿ, ಪತ್ನಿ, ಮಕ್ಕಳು, ಜವಾಬ್ದಾರಿಗಳು ಇದೆಲ್ಲವೂ ಕೂಡ ಜೀವನದ ಭಾಗವೇ. ಆದರೆ ಸಮಸ್ಯೆ ಯಾವಾಗ ಬರ್ತದೆ, ಇದೇ ನನ್ನ ಸಂಪೂರ್ಣ ಜಗತ್ತು, ಇದನ್ನು ಬಿಟ್ಟು ನನಗೆ ಇನ್ನೇನೂ ಇಲ್ಲ ಅಂತ ನಾವು ಭಾವಿಸಿದಾಗ ಇಂದೂ ಕೂಡ ಇದೇ ಆಗ್ತದೆ. ಒಬ್ಬ ತಾಯಿ ಮಕ್ಕಳ ಬಗ್ಗೆ ಅತಿಯಾಗಿ ಚಿಂತಿಸ್ತಾಳೆ, ತಂದೆ ಹಣದ ಬಗ್ಗೆ ಚಿಂತಿಸ್ತಾನೆ, ಒಬ್ಬ ವ್ಯಕ್ತಿ ತನ್ನ ಉದ್ಯೋಗವನ್ನೇ ತನ್ನ ಸಂಪೂರ್ಣ ಜೀವನ ಅಂತ ಅಂದುಕೊಳ್ತಾನೆ. ಯಾರಿಗಾದರೂ ಕೂಡ ಸಂಬಂಧವೇ ಎಲ್ಲವೂ ಹೌದು, ಆದರೆ ಒಂದು ದಿನ ಪರಿಸ್ಥಿತಿ ಬದಲಾದಾಗ ಅವರ ಮನಸ್ಸು ಸಂಪೂರ್ಣವಾಗಿ ಕುಸಿದು ಹೋಗ್ತದೆ. ಆದ್ದರಿಂದ ಜವಾಬ್ದಾರಿಗಳನ್ನು ಪ್ರೀತಿಯಿಂದ ನಿರ್ವಹಿಸಬೇಕು, ಆದರೆ ಯಾವುದನ್ನು ಶಾಶ್ವತ ಅಂತ ಅಂದುಕೊಂಡು ಅದರಲ್ಲೇ ಸಂಪೂರ್ಣವಾಗಿ ಬಂಧಿಯಾಗಬಾರದು ಅಂತ ಈ ಕಥೆ ನಮಗೆ ತಿಳಿಸಿಕೊಡ್ತದೆ. ಈ ಕಥೆ ನಮ್ಮ ಜೀವನಕ್ಕೆ ಏನು ಹೇಳ್ತದೆ, ಇಲ್ಲಿ ನಾರದ ಮಹರ್ಷಿಯ ಕಥೆ ಮುಗೀತದೆ, ಆದರೆ ನಮ್ಮ ಕಥೆ ಇಲ್ಲಿ ಪ್ರಾರಂಭ ಆಗ್ತದೆ. ನಮ್ಮಲ್ಲಿ ಅಹಂಕಾರ ಯಾವ ರೂಪದಲ್ಲಿದೆ ಅಂತ ಹೇಳುವಂಥದ್ದನ್ನು ಒಮ್ಮೆ ಯೋಚಿಸಿ. ನನಗೆ ಎಲ್ಲವೂ ಗೊತ್ತು, ನನ್ನ ಮಾತೇ ಸರಿ, ನಾನಿಲ್ಲದಿದ್ದರೆ ಈ ಮನೆ ನಡೆಯುವುದಿಲ್ಲ, ನನ್ನಷ್ಟು ಒಳ್ಳೆಯವರು ಯಾರೂ ಇಲ್ಲ, ನಾನು ದೇವರನ್ನು ತುಂಬ ನಂಬ್ತೇನೆ, ಅವನು ನನ್ನಷ್ಟು ಧಾರ್ಮಿಕ ಅಲ್ಲ, ಇವುಗಳಲ್ಲಿ ಯಾವುದಾದ್ರೂ ಒಂದು ಮಾತು ನಮ್ಮ ಮನಸ್ಸಲ್ಲಿ ಬಂದರೆ ಒಮ್ಮೆ ನಾವು ನಾರದ ಮಹರ್ಷಿಯ ಈ ಕಥೆಯನ್ನು ನಾವು ನೆನಪು ಮಾಡಿಕೊಳ್ಬೇಕು. ಇಲ್ಲೊಂದು ಮುಖ್ಯವಾದ ವಿಷಯವನ್ನು ನಾವು ಗಮನಿಸಬೇಕು. ಅಹಂಕಾರ ಬೇಡ ಅಂತ ಹೇಳಿದರೆ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡಿಕೊಳ್ಳಿ, ನಮ್ಮನ್ನು ನಾವು ಕಡಿಮೆ ಮಾಡಿಕೊಳ್ಳುವ, ಕಡಿಮೆಯಾಗಿ ತೋರಿಸಿಕೊಳ್ಳುವ ಅಂತ ಅರ್ಥ ಅಲ್ಲ. ಅಹಂಕಾರ ಬೇರೆ, ಆತ್ಮವಿಶ್ವಾಸ ಬೇರೆ. ನನ್ನ ಸಾಮರ್ಥ್ಯದ ಮೇಲೆ ನಂಬಿಕೆ ಇರಬೇಕು, ನನ್ನಿಂದ ಎಲ್ಲವೂ ಸಾಧ್ಯ ಅಂತ ಹೇಳುವಂಥ ದೃಢ ವಿಶ್ವಾಸ ನಮ್ಮಲ್ಲಿ ಇರಲೇಬೇಕು. ನನಗೆ ಸಾಧ್ಯ ಅಂತ ಹೇಳಿ ನಾವು ಭಾವಿಸುವಂಥದ್ದು ಆತ್ಮವಿಶ್ವಾಸ, ನನಗೇ ಸಾಧ್ಯ, ನನಗೆ ಮಾತ್ರ ಸಾಧ್ಯ, ಬೇರೆ ಯಾರಿಂದಲೂ ಇದು ಸಾಧ್ಯ ಇಲ್ಲ ಅಂತ ಭಾವಿಸುವುದುಂಟಲ್ಲ, ಇದು ಅಹಂಕಾರ. ಈ ಎರಡರ ಮಧ್ಯದ ವ್ಯತ್ಯಾಸವನ್ನು ನಾವು ಯಾವಾಗಲೂ ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ನಾರದ ಮಹರ್ಷಿಯಂತಹ ಮಹಾನ್ ಭಕ್ತನಿಗೂ ಕೂಡ ಒಂದು ಕ್ಷಣ ನನ್ನ ಭಕ್ತಿಯೇ ದೊಡ್ಡದು ಅಂತ ಹೇಳುವಂತಹ ಭಾವನೆ ಬಂತು. ಹಾಗಾದರೆ ನಮ್ಮಂತಹ ಸಾಮಾನ್ಯ ಮನುಷ್ಯರ ಮನಸ್ಸಿಗೆ ಅಹಂಕಾರ ಬರುವುದು ದೊಡ್ಡ ವಿಷಯವೇ ಅಲ್ಲ, ಆದರೆ ಅದು ಬಂದಾಗ ಅದನ್ನು ಗುರುತಿಸುವುದು ಮುಖ್ಯ. ಯಾಕೆಂದರೆ ಅಹಂಕಾರ ನಮಗೆ ಹೇಳ್ತದೆ ನೀನೇ ಎಲ್ಲವೂ, ಆದರೆ ಭಕ್ತಿ ನಮಗೆ ಹೇಳ್ತದೆ ನಿನ್ನಲ್ಲಿರುವುದೆಲ್ಲವೂ ಭಗವಂತನ ಕೃಪೆ. ಅಹಂಕಾರ ನಮ್ಮನ್ನು ಇತರರಿಂದ ದೂರ ಮಾಡ್ತದೆ, ವಿನಯ ನಮ್ಮನ್ನು ಎಲ್ಲರ ಹತ್ತಿರ ತರ್ತದೆ. ಅಹಂಕಾರ ಬಂದಾಗ ಸಂಬಂಧಗಳು ದೂರ ಆಗ್ಬೋದು, ವಿನಯ ಬಂದಾಗ ಮುರಿದ ಸಂಬಂಧಗಳೂ ಕೂಡ ಮತ್ತೆ ಜೋಡಿಸಿಕೊಳ್ಬೋದು. ಆದ್ದರಿಂದ ಪ್ರತಿದಿನ ದೇವರ ಮುಂದೆ ನಿಂತಾಗ ದೇವರೇ ನನಗೆ ಹಣ ಕೊಡು, ನನಗೆ ಆ ಸೌಕರ್ಯಗಳನ್ನು ಕೊಡು, ನನಗೆ ಉತ್ತಮ ಜೀವನ ಕೊಡು, ಇದನ್ನೆಲ್ಲವನ್ನು ಕೂಡ ಕೇಳುವುದರ ಜೊತೆಯಲ್ಲಿ ದೇವರೇ ನನಗೆ ಜ್ಞಾನ ಬಂದಾಗ, ನನಗೆ ಭಕ್ತಿ ಬಂದಾಗ, ನಾನು ಇನ್ನಷ್ಟು ತಿಳ್ಕೊಂಡಾಗ, ನನಗೆ ಎಲ್ಲವೂ ಸಿಕ್ಕಿದಾಗ ನನ್ನಲ್ಲಿ ಅಹಂಕಾರ ಬಾರದೇ ಇರುವಂಥ ರೀತಿಯಲ್ಲಿ ನನ್ನನ್ನು ಕಾಪಾಡು ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನಾವು ಮಾಡಬೇಕು. ನಮಗೆ ಅಹಂಕಾರ ಬಾರದೇ ಇರುವ ರೀತಿಯಲ್ಲಿ ನಾವು ಜೋಪಾನ ಮಾಡಿಕೊಳ್ಬೇಕು. ನಾರದರು ನೀರು ತರಲಿಕ್ಕೆ ಹೋಗ್ತಾರೆ, ಆದರೆ ಹಿಂದಿರುಗಿ ಬರುವಷ್ಟರಲ್ಲಿ ಒಂದು ಸಂಪೂರ್ಣ ಜೀವನವನ್ನು ಬದುಕಿ ಬಂದರು. ನಮಗೂ ಜೀವನದಲ್ಲಿ ಹಾಗೇ ಆಗ್ತದೆ, ನಾವು ನಾಳೆಗಾಗಿ ಓಡ್ತಾ ಓಡ್ತಾ ಇಂದಿನ ಜೀವನವನ್ನು ಮರೆತು ಬಿಡ್ತೇವೆ. ಆದ್ದರಿಂದ ಸಂಸಾರವನ್ನು ಪ್ರೀತಿಸಿ, ಜವಾಬ್ದಾರಿಯನ್ನು ನಿಭಾಯಿಸಿ, ಆದರೆ ಮನಸ್ಸಿನ ಒಂದು ಮೂಲೆಯಲ್ಲಿ
ನಾರಾಯಣ ಅಂತ ಹೇಳುವಂಥ ನಾಮವನ್ನು ಮಾತ್ರ ಯಾವತ್ತೂ ಕೂಡ ಉಳಿಸಿಕೊಳ್ಬೇಕು. ಆ ಭಗವಂತ ನಮ್ಮಲ್ಲಿ ಕೊಟ್ಟರೆ ನಮಗೆ ಉಂಟು. ಭಕ್ತಿಯನ್ನಾಗಲಿ, ಭಾವವನ್ನಾಗಲಿ, ಜೀವನವನ್ನಾಗಲಿ, ಜ್ಞಾನವನ್ನಾಗಲಿ, ವಿದ್ಯೆಯನ್ನಾಗಲಿ, ಸಂಪತ್ತನ್ನಾಗಲಿ ಎಲ್ಲವೂ ಅವನು ಕೊಟ್ಟರೆ ಮಾತ್ರ ನಮ್ಮಲ್ಲಿ ಉಂಟೇ ಹೊರತು ನಮ್ಮಲ್ಲಿ ಅವನು ಕೊಟ್ಟು ನಮ್ಮಲ್ಲಿ ನ್ಯಾಸವಾಗಿ ಇಟ್ಟಂತಹ ಯಾವುದೇ ವಿಚಾರದ ಬಗ್ಗೆಯೂ ಕೂಡ ನಾವು ಗರ್ವ ಪಡಲಿಕ್ಕಿಲ್ಲ. ಇದನ್ನು ಈ ಕಥೆಯಿಂದ ನಾವು ತಿಳ್ಕೊಳ್ಬೋದು. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣ ಅರ್ಪಣಮಸ್ತು.